ನಮಸ್ಕಾರ ಸ್ನೇಹಿತರೆ, ದಿವ್ಯ ಕ್ರಿಯೇಟಿವ್ ಸ್ಪೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇತಿಹಾಸದ ಪುಟಗಳಲ್ಲಿ ಅಡಗಿರುವ ರಹಸ್ಯಗಳು, ವಿಜ್ಞಾನಕ್ಕೂ ಸವಾಲಾಗಿರುವ ನಿಗೂಢ ಘಟನೆಗಳು ಮತ್ತು ಜಗತ್ತನ್ನು ಬೆಚ್ಚಿ ಬೀಳಿಸುವ ಕುತೂಹಲಕಾರಿ ವಿಷಯಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವೇ ದಿವ್ಯ ಕ್ರಿಯೇಟಿವ್ ಸ್ಪೇಸ್. ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯ ಮಾತ್ರ ತುಂಬಾ ವಿಶೇಷವಾದದ್ದು. ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಒಂದು ಪವಿತ್ರ ಗ್ರಂಥದಲ್ಲಿ ಜಗತ್ತಿನ ಅಂತ್ಯದ ಬಗ್ಗೆ ಕೆಲವು ಭಯಾನಕ ಮತ್ತು ನಿಗೂಢ ಪ್ರವಾದನೆಗಳನ್ನು ಹೇಳಲಾಗಿದೆ. ಯುದ್ಧಗಳು, ಕ್ಷಾಮಗಳು, ಭೂಕಂಪಗಳು, 4 ಕುದುರೆ ಸವಾರರು, 666 ಎಂಬ ನಿಗೂಢ ಸಂಖ್ಯೆ, ಮೃಗದ ಗುರುತು, ಆರ್ಮೊಗದನ್ ಮತ್ತು ಕೊನೆಗೆ ಯೇಸು ಕ್ರಿಸ್ತನ 2ನೇ ಆಗಮನ. ಹಾಗಾದರೆ ಇವೆಲ್ಲವೂ ನಿಜವಾಗಿ ಭವಿಷ್ಯದಲ್ಲಿ ನಡೆಯಲಿವೆಯೇ? ಈ ಪ್ರವಾದನೆಗಳ ಹಿಂದೆ ಇರುವ ನಿಜವಾದ ಅರ್ಥವೇನು ಮತ್ತು ಬೈಬಲ್ನಲ್ಲಿ ಜಗತ್ತಿನ ಅಂತ್ಯದ ಬಗ್ಗೆ ನಿಜವಾಗಿಯೂ ಏನು ಹೇಳಲಾಗಿದೆ? ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಬನ್ನಿ ಸ್ನೇಹಿತರೆ, ಇಂದಿನ ಈ ನಿಗೂಢ ಪ್ರಯಾಣವನ್ನು ಈಗ ಆರಂಭಿಸೋಣ. ಸ್ನೇಹಿತರೆ, ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಒಂದು ದಿನ ಬೆಳಗ್ಗೆ ಎದ್ದು ನೀವು ನೋಡುತ್ತೀರಿ, ಜಗತ್ತು ಎಂದಿನಂತೆಯೇ ಇದೆ. ಜನರು ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದಾರೆ, ರಸ್ತೆಗಳಲ್ಲಿ ವಾಹನಗಳು ಓಡಾಡುತ್ತಿವೆ, ವಿಮಾನಗಳು ಆಕಾಶದಲ್ಲಿ ಹಾರುತ್ತಿವೆ, ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆ. ಆದರೆ ಈ ಸಾಮಾನ್ಯ ಜಗತ್ತಿನ ಹಿಂದೆ ಇಡೀ ಮಾನವ ಕುಲದ ಭವಿಷ್ಯವನ್ನು ಬದಲಾಯಿಸುವಂತಹ ಒಂದು ಘಟನೆ ನಿಧಾನವಾಗಿ ಹತ್ತಿರವಾಗುತ್ತಿದೆ ಎಂದು ನಿಮಗೆ ತಿಳಿದರೆ? ಬೈಬಲ್ನಲ್ಲಿ ಮಾನವ ಇತಿಹಾಸದ ಅಂತ್ಯದ ಬಗ್ಗೆ ಹಲವಾರು ಪ್ರವಾದನೆಗಳನ್ನು ಹೇಳಲಾಗಿದೆ. ಕೆಲವು ಪ್ರವಾದನೆಗಳು ಯೇಸು ಕ್ರಿಸ್ತನ ಕಾಲಕ್ಕಿಂತ ಬಹಳ ಹಿಂದೆಯೇ ಬರೆಯಲ್ಪಟ್ಟಿವೆ. ಮತ್ತಾಯ ಸುವಾರ್ತೆ, ದಾನಿಯೇಲನ ಗ್ರಂಥ, ಥೆಸಲೋನಿಕದವರಿಗೆ ಬರೆದ ಪತ್ರಗಳು ಮತ್ತು ವಿಶೇಷವಾಗಿ ಪ್ರಕಟಣೆ ಗ್ರಂಥ ಅಂದ್ರೆ ಬುಕ್ ಆಫ್ ರೆವಲೇಷನ್, ಇವುಗಳಲ್ಲಿ ಅಂತ್ಯ ದಿನಗಳ ಬಗ್ಗೆ ಅನೇಕ ರಹಸ್ಯಮಯ ದೃಶ್ಯಗಳನ್ನು ನಾವು ಕಾಣಬಹುದು. ಯುದ್ಧಗಳು, ಕ್ಷಾಮ, ಭೂಕಂಪಗಳು, ರೋಗಗಳು, ಸುಳ್ಳು ಪ್ರವಾದಿಗಳು, ಭಯಾನಕ ದೃಶ್ಯಗಳು, ಆಕಾಶದಲ್ಲಿ ವಿಚಿತ್ರ ಘಟನೆಗಳು ಮತ್ತು ಕೊನೆಗೆ ಯೇಸು ಕ್ರಿಸ್ತನ 2ನೇ ಆಗಮನ ಮತ್ತು ಅಂತಿಮ ನ್ಯಾಯ ತೀರ್ಪು. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಈ ಪ್ರವಾದನೆಗಳ ಅರ್ಥದ ಬಗ್ಗೆ ಕ್ರೈಸ್ತ ಧರ್ಮದಲ್ಲಿಯೇ ವಿವಿಧ ವ್ಯಾಖ್ಯಾನಗಳಿವೆ. ಕೆಲವರು ಇವುಗಳಲ್ಲಿ ಕೆಲವು ಘಟನೆಗಳು ಈಗಾಗಲೇ ನೆರವೇರಿದೆ ಎಂದು ನಂಬುತ್ತಾರೆ. ಇನ್ನು ಕೆಲವರು ಇವುಗಳ ಬಹುಪಾಲು ಭವಿಷ್ಯದಲ್ಲಿ ನಡೆಯಲಿದೆ ಎಂದು ನಂಬುತ್ತಾರೆ. ಮತ್ತೊಬ್ಬರು ಇವುಗಳಲ್ಲಿ ಕೆಲವು ಸಾಂಕೇತಿಕ ಅರ್ಥವನ್ನು ಹೊಂದಿವೆ ಎಂದು ಹೇಳುತ್ತಾರೆ. ಹಾಗಾದರೆ ನಿಜವಾಗಿ ಬೈಬಲ್ ಏನು ಹೇಳುತ್ತದೆ? ಅಂತ್ಯ ದಿನಗಳಲ್ಲಿ ಏನೆಲ್ಲ ನಡೆಯಲಿದೆ ಎಂದು ಪ್ರವಾದನೆಗಳಲ್ಲಿ ಹೇಳಲಾಗಿದೆ ಮತ್ತು ಇವುಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇಂದು ಈ ವಿಡಿಯೋದಲ್ಲಿ ಅದನ್ನೇ ವಿವರವಾಗಿ ನೋಡೋಣ. ಮೊದಲು ನಾವು ತಿಳಿದುಕೊಳ್ಳಬೇಕಾದದ್ದು ಪ್ರಕಟಣೆ ಗ್ರಂಥ ಎಂದರೇನು? ಬೈಬಲ್ನ ಕೊನೆಯ ಪುಸ್ತಕವೇ ಪ್ರಕಟಣೆ ಗ್ರಂಥ. ಇದನ್ನು ಅಪೊಸ್ತಲ ಯೋಹನನಿಗೆ ದೊರೆತ ದರ್ಶನಗಳ ರೂಪದಲ್ಲಿ ವಿವರಿಸಲಾಗಿದೆ. ಇದು ಸಾಮಾನ್ಯ ಇತಿಹಾಸ ಪುಸ್ತಕದಂತೆ ಬರೆಯಲಾಗಿಲ್ಲ. ಇಲ್ಲಿ ಅನೇಕ ಸಂಕೇತಗಳು ಮತ್ತು ರೂಪಕಗಳಿವೆ. ಡ್ರ್ಯಾಗನ್, ಮೃಗ, 7 ಮುದ್ರೆಗಳು, 7 ತುತ್ತೂರಿಗಳು, 7 ಪಾತ್ರೆಗಳು, 4 ಕುದುರೆಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು. ಇವೆಲ್ಲವೂ ಓದುಗರಲ್ಲಿ ಕುತೂಹಲ ಮತ್ತು ಭಯ ಎರಡನ್ನೂ ಉಂಟು ಮಾಡುತ್ತವೆ. ಆದರೆ ಪ್ರಕಟಣೆ ಗ್ರಂಥದ ಉದ್ದೇಶ ಕೇವಲ ಭಯವನ್ನು ಹುಟ್ಟಿಸುವುದಲ್ಲ. ಅದರ ಮುಖ್ಯ ಸಂದೇಶವೇನೆಂದರೆ ಕೆಟ್ಟತನ ಎಷ್ಟು ಶಕ್ತಿಶಾಲಿಯಾಗಿ ಕಾಣಿಸಿಕೊಂಡರೂ ಕೊನೆಗೆ ದೇವರ ನ್ಯಾಯವೇ ಜಯಿಸುತ್ತದೆ ಎಂಬುದು. ಪ್ರಕಟಣೆ ಗ್ರಂಥದ ಆರಂಭದಲ್ಲಿಯೇ 7 ಸಭೆಗಳಿಗೆ ಸಂದೇಶಗಳನ್ನು ನೀಡಲಾಗುತ್ತದೆ. ಅದಾದ ನಂತರ ಯೋಹನನಿಗೆ ಸ್ವರ್ಗೀಯ ದರ್ಶನಗಳು ಕಾಣಿಸುತ್ತವೆ ಮತ್ತು ನಿಧಾನವಾಗಿ ಮಾನವ ಇತಿಹಾಸದ ಅಂತ್ಯದಂತ ಸಾಗುವ ಭಯಾನಕ ಘಟನೆಗಳ ಚಿತ್ರಣ ಪ್ರಾರಂಭವಾಗುತ್ತದೆ. ಪ್ರಕಟಣೆ ಗ್ರಂಥದಲ್ಲಿರುವ ಅತ್ಯಂತ ಪ್ರಸಿದ್ಧ ದೃಶ್ಯಗಳಲ್ಲಿ ಒಂದು 4 ಕುದುರೆ ಸವಾರರು. ಇವರು ಪ್ರಕಟಣೆ ಗ್ರಂಥದ 6ನೇ ಅಧ್ಯಾಯದವರೆಗೂ ಸಾಗುವ ಘಟನೆಗಳಲ್ಲಿ ಪ್ರಮುಖ ಸಂಕೇತಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಮೊದಲನೇ ಕುದುರೆ ಬಿಳಿ ಬಣ್ಣದ್ದು. ಅದರ ಮೇಲೆ ಕುಳಿತವನಿಗೆ ಬಿಲ್ಲು ಕೊಡಲಾಗಿದೆ. ಇದರ ಅರ್ಥದ ಬಗ್ಗೆ ವಿವಿಧ ವ್ಯಾಖ್ಯಾನಗಳಿವೆ. ಕೆಲವರು ಇದನ್ನು ವಿಜಯದ ಸಂಕೇತವೆಂದು ನೋಡುತ್ತಾರೆ, ಇನ್ನು ಕೆಲವರು ಮೋಸ ಅಥವಾ ಆಕ್ರಮಣದ ಸಂಕೇತವೆಂದು ಅರ್ಥೈಸುತ್ತಾರೆ. 2ನೇ ಕುದುರೆ ಕೆಂಪು. ಅದು ಯುದ್ಧದ ಸಂಕೇತವಾಗಿ ಕಾಣುತ್ತದೆ. ಅದಕ್ಕೆ ಭೂಮಿಯಿಂದ ಶಾಂತಿಯನ್ನು ತೆಗೆದುಹಾಕುವ ಶಕ್ತಿ ನೀಡಲಾಗಿದೆ ಎಂದು ಹೇಳಲಾಗುತ್ತದೆ.
ಅಂದರೆ ಜನರು ಒಬ್ಬರ ವಿರುದ್ಧ ಒಬ್ಬರು ಎದ್ದು ನಿಲ್ಲುವಂತಹ ಪರಿಸ್ಥಿತಿ. ಮೂರನೇ ಕುದುರೆ ಕಪ್ಪು. ಇದರೊಂದಿಗೆ ತೂಕದ ತಕ್ಕಡಿ ಕಾಣಿಸುತ್ತದೆ. ಇದನ್ನು ಅನೇಕರು ಆಹಾರದ ಕೊರತೆ ಮತ್ತು ಆರ್ಥಿಕ ಸಂಕಷ್ಟದ ಸಂಕೇತವೆಂದು ವ್ಯಾಖ್ಯಾನಿಸುತ್ತಾರೆ. ಆಹಾರ ದುಬಾರಿಯಾಗುವುದು, ಸಾಮಾನ್ಯ ಜನರಿಗೆ ಆಹಾರ ಸಿಗದಿರುವುದು, ಜೀವನ ನಿರ್ವಹಣೆ ಕಷ್ಟವಾಗುವುದು, ಇಂತಹ ಪರಿಸ್ಥಿತಿಯನ್ನು ಇದು ಸೂಚಿಸುತ್ತದೆ ಎಂದು ಕೆಲವರು ನಂಬಿದ್ದಾರೆ. ನಾಲ್ಕನೇ ಕುದುರೆ ಹಸಿರು ಅಥವಾ ಮಸಕಾದ ಬಣ್ಣದಲ್ಲಿ ಕಾಣುತ್ತದೆ. ಅದರ ಸವಾರನ ಹೆಸರು ಮರಣ ಎಂದು ಹೇಳಲಾಗಿದೆ. ಅವನ ಹಿಂದೆ ಪಾತಾಳವು ಬರುತ್ತದೆ. ಯುದ್ಧ, ಕ್ಷಾಮ, ಮರಣ ಇವೆಲ್ಲವೂ ಒಂದಕ್ಕೊಂದು ಸಂಬಂಧಿಸಿದಂತೆ ಚಿತ್ರಿಸಲ್ಪಡುತ್ತವೆ. ಆದರೆ ಗಮನಿಸಿ, ಇವುಗಳನ್ನು ನೇರವಾಗಿ ಇಂದಿನ ಯಾವುದೇ ಒಂದು ಘಟನೆಗೆ ಜೋಡಿಸುವುದು ಸರಿಯಲ್ಲ, ಏಕೆಂದರೆ ಇವುಗಳ ಅರ್ಥದ ಬಗ್ಗೆ ಧಾರ್ಮಿಕ ಪಂಡಿತರಲ್ಲಿಯೂ ಭಿನ್ನಾಭಿಪ್ರಾಯಗಳಿವೆ. ಯೇಸು ಕ್ರಿಸ್ತರು ಕೂಡ ಅಂತ್ಯದ ದಿನಗಳ ಬಗ್ಗೆ ಮಾತನಾಡುವಾಗ ಯುದ್ಧಗಳು ಮತ್ತು ಯುದ್ಧಗಳ ಸುದ್ದಿಗಳನ್ನು ಕೇಳುವಿರಿ ಎಂದು ಹೇಳುತ್ತಾರೆ. ಒಂದು ದೇಶ ಮತ್ತೊಂದು ದೇಶದ ವಿರುದ್ಧ, ಒಂದು ರಾಜ್ಯ ಮತ್ತೊಂದು ರಾಜ್ಯದ ವಿರುದ್ಧ ಎದ್ದು ನಿಲ್ಲುವ ಪರಿಸ್ಥಿತಿಯ ಬಗ್ಗೆ ಹೇಳಲಾಗಿದೆ. ಇದರ ಜೊತೆಗೆ ಕ್ಷಾಮಗಳು, ಭೂಕಂಪಗಳು, ವಿವಿಧ ಸ್ಥಳಗಳಲ್ಲಿ ಸಂಭವಿಸುವ ಸಂಕಷ್ಟಗಳು ಇವುಗಳ ಬಗ್ಗೆಯೂ ಉಲ್ಲೇಖವಿದೆ. ಇಂದಿನ ಜಗತ್ತನ್ನು ನೋಡಿದಾಗ ನಾವು ಯುದ್ಧಗಳನ್ನು ನೋಡುತ್ತೇವೆ, ದೇಶಗಳ ನಡುವಿನ ಸಂಘರ್ಷಗಳನ್ನು ನೋಡುತ್ತೇವೆ, ಆಹಾರದ ಕೊರತೆಯನ್ನು ಅನುಭವಿಸುವ ಪ್ರದೇಶಗಳು ಇವೆ, ದೊಡ್ಡ ದೊಡ್ಡ ಭೂಕಂಪಗಳು ಸಂಭವಿಸುತ್ತವೆ, ಪ್ರಕೃತಿ ವಿಕೋಪಗಳು ನಡೆಯುತ್ತವೆ. ಹೀಗಾಗಿ ಕೆಲವರು ಇವುಗಳೇ ಬೈಬಲ್ ಹೇಳಿದ ಅಂತ್ಯದ ದಿನಗಳ ಸೂಚನೆಗಳಲ್ಲವೇ ಎಂಬುದು ಪ್ರಶ್ನಿಸುತ್ತಾರೆ. ಆದರೆ ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಇದೆ. ಯೇಸು ಸ್ವತಃ ಇವೆಲ್ಲವೂ ಆರಂಭ ಮಾತ್ರ ಎಂಬ ಅರ್ಥದ ಎಚ್ಚರಿಕೆಯನ್ನು ನೀಡುತ್ತಾರೆ. ಅಂದರೆ ಒಂದು ಯುದ್ಧ ಸಂಭವಿಸಿತು, ಒಂದು ಭೂಕಂಪ ಸಂಭವಿಸಿತು, ಅದನ್ನು ನೋಡಿದ ತಕ್ಷಣ ಜಗತ್ತು ಈಗಲೇ ಅಂತ್ಯವಾಗಲಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಮಾನವ ಇತಿಹಾಸದಲ್ಲಿ ಯುದ್ಧಗಳು, ರೋಗಗಳು, ಕ್ಷಾಮಗಳು ಮತ್ತು ಪ್ರಕೃತಿ ವಿಕೋಪಗಳು ಅನೇಕ ಬಾರಿ ಸಂಭವಿಸಿವೆ. ಹೀಗಾಗಿ ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಎಚ್ಚರಿಕೆ ಅಗತ್ಯ. ಅಂತ್ಯ ದಿನಗಳ ಬಗ್ಗೆ ಬೈಬಲ್ ನೀಡುವ ಮತ್ತೊಂದು ಎಚ್ಚರಿಕೆ, ಸುಳ್ಳು ಪ್ರವಾದಿಗಳು, ಜನರನ್ನು ತಪ್ಪು ದಾರಿಗೆ ಕರೆದೊಯ್ಯುವವರು, ನಾನು ದೇವರಿಂದ ಬಂದವನು ಎಂದು ಹೇಳಿಕೊಳ್ಳುವವರು, ಅಂತ್ಯ ದಿನ ಯಾವಾಗ ಬರುತ್ತದೆ ಎಂದು ನನಗೆ ಗೊತ್ತು ಎಂದು ಹೇಳುವವರು. ಇಂಥವರ ಬಗ್ಗೆ ಬೈಬಲ್ ಎಚ್ಚರಿಕೆಯನ್ನು ನೀಡುತ್ತದೆ. ಇತಿಹಾಸದಲ್ಲಿ ಅನೇಕ ಬಾರಿ ಈ ದಿನವೇ ಜಗತ್ತು ಅಂತ್ಯವಾಗುತ್ತದೆ ಎಂದು ಕೆಲವರು ಭವಿಷ್ಯ ನುಡಿದಿದ್ದಾರೆ. ಆದರೆ ಆ ದಿನಗಳು ಬಂದವು, ಹೋದವು, ಆದರೆ ಜಗತ್ತು ಅಂತ್ಯವಾಗಲಿಲ್ಲ. ಇದರಿಂದ ನಮಗೆ ಒಂದು ಪಾಠ ಸಿಗುತ್ತದೆ. ಪ್ರವಾದನೆಗಳನ್ನು ಬಳಸಿಕೊಂಡು ಜನರಲ್ಲಿ ಭಯ ಹುಟ್ಟಿಸುವುದು ಸುಲಭ, ಆದರೆ ನಿಜವಾದ ಆಧ್ಯಾತ್ಮಿಕ ಸಂದೇಶ ಭಯಕ್ಕಿಂತ ಹೆಚ್ಚಾಗಿ ಎಚ್ಚರಿಕೆಯನ್ನು ನೀಡಬೇಕು. ಬೈಬಲ್ನಲ್ಲಿ ಯೇಸುವಿನ ಎರಡನೇ ಆಗಮನದ ನಿಖರದ ದಿನ ಅಥವಾ ಸಮಯವನ್ನು ಯಾರಿಗೂ ತಿಳಿಸಿಲ್ಲ. ಹೀಗಾಗಿ ಯಾರಾದರೂ ನನಗೆ ನಿಖರವಾದ ದಿನ ಗೊತ್ತಿದೆ ಎಂದು ಹೇಳಿದರೆ ಅದನ್ನು ಪ್ರಶ್ನಿಸಬೇಕು. ಅಂತ್ಯ ದಿನಗಳ ಬಗ್ಗೆ ಹೇಳುವ ಮತ್ತೊಂದು ಪ್ರಮುಖ ವಿಷಯ, ಜನರು ದೇವರಿಂದ ದೂರವಾಗುವುದು, ಪ್ರೀತಿ ಕಡಿಮೆಯಾಗುವುದು, ಸ್ವಾರ್ಥ ಹೆಚ್ಚಾಗುವುದು, ಮೋಸ, ದ್ವೇಷ, ಹಿಂಸೆ, ಅನ್ಯಾಯ ಇವುಗಳು ಹೆಚ್ಚಾಗುವ ಬಗ್ಗೆ ಹೊಸ ಒಡಂಬಡಿಕೆಯ ವಿವಿಧ ಭಾಗಗಳಲ್ಲಿ ಎಚ್ಚರಿಕೆಗಳಿವೆ. ಇದನ್ನು ನಾವು ಕೇವಲ ಹೊರಗಿನ ಜಗತ್ತಿನಲ್ಲಿ ಮಾತ್ರ ನೋಡಬಾರದು, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ನೋಡಬೇಕು. ಒಬ್ಬ ವ್ಯಕ್ತಿ ಎಷ್ಟು ಹಣ ಹೊಂದಿದ್ದಾನೆ ಎಂಬುದಕ್ಕಿಂತ ಅವನ ಹೃದಯ ಹೇಗಿದೆ ಎಂಬುದು ಮುಖ್ಯ. ಒಬ್ಬ ವ್ಯಕ್ತಿ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ದಾನೆ ಎಂಬುದಕ್ಕಿಂತ ಅವನು ಮತ್ತೊಬ್ಬ ಮನುಷ್ಯನನ್ನು ಹೇಗೆ ನೋಡುತ್ತಾನೆ ಎಂಬುದು ಮುಖ್ಯ. ಅಂತ್ಯ ದಿನಗಳ ಸಂದೇಶವನ್ನು ಕೇವಲ ಭಯಾನಕ ಘಟನೆಗಳ ಪಟ್ಟಿಯಂತೆ ನೋಡಿದರೆ ಅದರ ಆಳವಾದ ಅರ್ಥವನ್ನು ನಾವು ಕಳೆದುಕೊಳ್ಳಬಹುದು. ನಾವು ಪ್ರಕಟಣೆ ಗ್ರಂಥದ ಮತ್ತೊಂದು ರಹಸ್ಯಮಯ ಭಾಗಕ್ಕೆ ಹೋಗೋಣ. ಅದುವೇ 7 ಮುದ್ರೆಗಳು. ಯೆಹೋವನ ದರ್ಶನದಲ್ಲಿ ಒಂದು ಪುಸ್ತಕ ಅಥವಾ ಸುರುಳಿಯಂತಹ ವಸ್ತುವಿದೆ. ಅದಕ್ಕೆ 7 ಮುದ್ರೆಗಳಿವೆ. ಒಂದೊಂದು ಮುದ್ರೆ ತೆರೆಯುತ್ತಿದ್ದಂತೆ ಹೊಸ ಘಟನೆಗಳು ದರ್ಶನದಲ್ಲಿ ಕಾಣಿಸುತ್ತವೆ. ಮೊದಲ ಮುದ್ರೆ ಕುದುರೆ ಸವಾರ, ಎರಡನೇ ಮುದ್ರೆ ಯುದ್ಧ, ಮೂರನೇ ಮುದ್ರೆ ಕೊರತೆ ಮತ್ತು ದುಬಾರಿ ಆಹಾರ, ನಾಲ್ಕನೇ ಮುದ್ರೆ ಮರಣ,
5ನೇ ಮುದ್ರೆಯಲ್ಲಿ ದೇವರಿಗಾಗಿ ಕಷ್ಟದಲ್ಲಿ ಅನುಭವಿಸಿದವರ ಆತ್ಮಗಳ ಚಿತ್ರಣ ಕಾಣುತ್ತದೆ. 6ನೇ ಮುದ್ರೆ ತೆರೆಯುತ್ತಿದ್ದಂತೆ ಭೂಮಿ ಕಂಪಿಸುವುದು, ಸೂರ್ಯ ಕತ್ತಲಾಗುವುದು, ಚಂದ್ರನ ಬಣ್ಣ ಬದಲಾಗುವುದು, ಆಕಾಶದಲ್ಲಿ ಭಯಾನಕ ಬದಲಾವಣೆಗಳ ಚಿತ್ರಣ ಬರುತ್ತದೆ. ಇವು ನಿಜವಾದ ಖಗೋಳ ಘಟನೆಗಳೇ ಅಥವಾ ಸಂಕೇತಗಳೇ? ಇದರ ಬಗ್ಗೆ ಹಲವು ಧಾರ್ಮಿಕ ವ್ಯಾಖ್ಯಾನಗಳಿವೆ. ಆದರೆ ಒಂದು ವಿಷಯ ಸ್ಪಷ್ಟ: ಪ್ರಕಟಣೆ ಗ್ರಂಥದ ಭಾಷೆ ಸಾಮಾನ್ಯ ಭಾಷೆಯಲ್ಲ. ಇದು ದರ್ಶನಗಳು ಮತ್ತು ಸಂಕೇತಗಳಿಂದ ತುಂಬಿದೆ. ಹೀಗಾಗಿ ಪ್ರತಿಯೊಂದು ದೃಶ್ಯವನ್ನು ಅಕ್ಷರಶಃ ತೆಗೆದುಕೊಳ್ಳಬೇಕು ಎಂಬುದು ಚರ್ಚೆಯ ವಿಷಯ. ಮುಂದೆ ಬರುತ್ತದೆ 7 ತುತ್ತೂರಿಗಳ ದೃಶ್ಯ. ಒಬ್ಬೊಬ್ಬ ದೇವದೂತ ತುತ್ತೂರಿ ಊದುತ್ತಿದ್ದಂತೆ ವಿಭಿನ್ನ ಘಟನೆಗಳು ಸಂಭವಿಸುತ್ತವೆ ಎಂದು ಪ್ರಕಟಣೆ ಗ್ರಂಥ ವಿವರಿಸುತ್ತದೆ. ಭೂಮಿಯ ಮೇಲೆ ಪರಿಣಾಮಗಳು, ಸಮುದ್ರದ ಮೇಲೆ ಪರಿಣಾಮಗಳು, ನದಿಗಳು ಮತ್ತು ನೀರಿನ ಮೇಲೆ ಪರಿಣಾಮಗಳು, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಮೇಲೆ ಪರಿಣಾಮಗಳು. ಇಂತಹ ಭಯಾನಕ ದೃಶ್ಯಗಳನ್ನು ಇಲ್ಲಿ ಕಾಣಬಹುದು. ಕೆಲವು ದೃಶ್ಯಗಳು ಅಷ್ಟು ವಿಚಿತ್ರಗಳಾಗಿವೆ. ಇಂದಿನ ಸಿನಿಮಾ ಕೂಡ ಅವುಗಳನ್ನು ಆಧರಿಸಿ ಭಯಾನಕ ದೃಶ್ಯಗಳನ್ನು ಸೃಷ್ಟಿಸಬಹುದು. ಆದರೆ ಮತ್ತೆ ಇವುಗಳನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಜಾಗರೂಕರಾಗಿರಬೇಕು. ಪ್ರಕಟಣೆ ಗ್ರಂಥದ ಉದ್ದೇಶ ವಿಜ್ಞಾನ ಪುಸ್ತಕದಂತೆ ಭವಿಷ್ಯದ ಘಟನೆಗಳ ನಿಖರ ನಕ್ಷೆಯನ್ನು ನೀಡುವುದಲ್ಲ. ಇದು ದೇವರ ನ್ಯಾಯ, ಮಾನವನ ಪಾಪ ಮತ್ತು ಕೊನೆಯಲ್ಲಿ ಕೆಟ್ಟತನದ ಮೇಲೆ ಒಳ್ಳೆಯತನದ ಜಯ ಇವುಗಳನ್ನು ಸಂಕೇತದ ಮೂಲಕ ತೋರಿಸುವ ಗ್ರಂಥವೆಂದು ಅನೇಕರು ಅರ್ಥ ಮಾಡಿಕೊಳ್ಳುತ್ತಾರೆ. ಇದೀಗ ಬರುತ್ತದೆ ಪ್ರಕಟಣೆ ಗ್ರಂಥದ ಅತ್ಯಂತ ಪ್ರಸಿದ್ಧ ರಹಸ್ಯಗಳಲ್ಲಿ ಒಂದು. ಅದು 666, 3 ಸರಿ ಬರೆದಿರುವ 666. ಬೈಬಲ್ನಲ್ಲಿ ಇದನ್ನು ಮೃಗದ ಸಂಖ್ಯೆಯಾಗಿ ಉಲ್ಲೇಖಿಸಲಾಗಿದೆ. ಇದರ ಸುತ್ತ ಶತಮಾನಗಳಿಂದ ಅನೇಕ ಊಹಾಪೋಹಗಳು ನಡೆದಿವೆ. ಯಾರು ಆ ಮೃಗ? 666 ಎಂದರೇನು? ಇದು ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತದೆಯೇ? ರಾಜಕೀಯ ಶಕ್ತಿಯ ಸಂಕೇತವೇ? ಸಾಮ್ರಾಜ್ಯದ ಸಂಕೇತವೇ? ಅಥವಾ ಭವಿಷ್ಯದ ಯಾವುದೋ ವ್ಯವಸ್ಥೆಯೇ? ಈ ಪ್ರಶ್ನೆಗಳಿಗೆ ಒಂದೇ ಒಪ್ಪಿಗೆಯ ಉತ್ತರ ಇಲ್ಲ. ಕೆಲವು ಬೈಬಲ್ ಅಧ್ಯಯನಕಾರರು 666 ಸಂಖ್ಯೆಯನ್ನು ಪ್ರಾಚೀನ ಕಾಲದ ವ್ಯಕ್ತಿ ಅಥವಾ ರಾಜಕೀಯ ಶಕ್ತಿಯೊಂದಿಗೆ ಸಂಬಂಧಿಸುತ್ತಾರೆ. ಇನ್ನು ಕೆಲವರು ಭವಿಷ್ಯದ ಆಂಟಿಕ್ರೈಸ್ಟ್ ಅಥವಾ ವಿರೋಧಿ ಶಕ್ತಿಯೊಂದಿಗೆ ಸಂಬಂಧಿಸುತ್ತಾರೆ. ಮತ್ತೊಬ್ಬರು 666 ಅನ್ನು ಮಾನವ ಅಪೂರ್ಣತೆಯ ಸಂಕೇತವಾಗಿ ನೋಡುತ್ತಾರೆ. ಹೀಗಾಗಿ 666 ಅಂದರೆ ಇದೇ ವ್ಯಕ್ತಿ ಎಂದು ಖಚಿತವಾಗಿ ಹೇಳುವುದು ಸರಿಯಲ್ಲ. ಆದರೆ ಪ್ರಕಟಣೆ ಗ್ರಂಥ ನೀಡುವ ಎಚ್ಚರಿಕೆ ಮಾತ್ರ ಬಹಳ ಗಂಭೀರವಾಗಿದೆ. ಮಾನವನನ್ನು ದೇವರಿಗಿಂತ ಮೇಲಾಗಿ ಆರಾಧಿಸುವ ಶಕ್ತಿ, ಸತ್ಯದ ಬದಲು ಮೋಸವನ್ನು ಒಪ್ಪಿಸುವ ಶಕ್ತಿ ಮತ್ತು ಜನರ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸುವ ವ್ಯವಸ್ಥೆ, ಇವುಗಳ ವಿರುದ್ಧ ಎಚ್ಚರವಾಗಿರಬೇಕು ಎಂಬ ಸಂದೇಶವನ್ನು ಅನೇಕರು ಇಲ್ಲಿ ಕಾಣುತ್ತಾರೆ. 666ರ ಜೊತೆಗೆ ಮತ್ತೊಂದು ಪ್ರಸಿದ್ಧ ವಿಷಯ ಮೃಗದ ಗುರುತು. ಪ್ರಕಟಣೆ ಗ್ರಂಥದಲ್ಲಿ ಮೃಗದ ಗುರುತು ಇಲ್ಲದೆ ಖರೀದಿ ಅಥವಾ ಮಾರಾಟ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿಯ ಚಿತ್ರಣ ಬರುತ್ತದೆ. ಇದರಿಂದ ಇಂದಿನ ಕಾಲದಲ್ಲಿ ಅನೇಕ ಊಹೆಗಳು ಹುಟ್ಟಿವೆ. ಕೆಲವರು ಇದನ್ನು ಡಿಜಿಟಲ್ ಕರೆನ್ಸಿಯೊಂದಿಗೆ ಸಂಪರ್ಕಿಸುತ್ತಾರೆ. ಇನ್ನು ಕೆಲವರು ಬಯೋಮೆಟ್ರಿಕ್ ತಂತ್ರಜ್ಞಾನದೊಂದಿಗೆ ಸಂಪರ್ಕಿಸುತ್ತಾರೆ. ಮತ್ತೊಬ್ಬರು ಮೈಕ್ರೋಚಿಪ್ಗಳೊಂದಿಗೆ ಸಂಪರ್ಕಿಸುತ್ತಾರೆ. ಆದರೆ ಇವೆಲ್ಲವೂ ಅತ್ಯಾಧುನಿಕ ವ್ಯಾಖ್ಯಾನಗಳು. ಬೈಬಲ್ನಲ್ಲಿ ಇಂದಿನ ಯಾವುದೇ ನಿರ್ದಿಷ್ಟ ತಂತ್ರಜ್ಞಾನದ ಹೆಸರನ್ನು ಹೇಳಲಾಗಿಲ್ಲ. ಹೀಗಾಗಿ ಯಾವುದೇ ಹೊಸ ತಂತ್ರಜ್ಞಾನ ಬಂದ ಕೂಡಲೇ ಇದೇ ಮೃಗದ ಗುರುತು ಎಂದು ಹೇಳುವುದು ಸರಿಯಲ್ಲ. ಆದರೆ ಇದರ ಮೂಲ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದು ಮಾನವ ತನ್ನ ನಂಬಿಕೆ, ಸ್ವಾತಂತ್ರ್ಯ ಮತ್ತು ಆತ್ಮಸಾಕ್ಷಿಯನ್ನು ಯಾವುದೋ ಶಕ್ತಿಗೆ ಸಂಪೂರ್ಣವಾಗಿ ಒಪ್ಪಿಸಬಾರದು ಎಂಬುದು ಎಚ್ಚರಿಕೆಯಾಗಿ ನೋಡಬಹುದು. ಇದೀಗ ನಾವು ಅತ್ಯಂತ ಪ್ರಸಿದ್ಧವಾದ ಒಂದು ಪದಕ್ಕೆ ಬರುತ್ತೇವೆ, ಆರ್ಮಗೆದೋನ್. ಈ ಪದವನ್ನು ಇಂದಿನ ಜಗತ್ತಿನಲ್ಲಿ ದೊಡ್ಡ ಯುದ್ಧ ಅಥವಾ ಅಂತಿಮ ಯುದ್ಧಕ್ಕೆ ಸಮಾನಾರ್ಥಕವಾಗಿ ಬಳಸಲಾಗುತ್ತದೆ. ಪ್ರಕಟಣೆ ಗ್ರಂಥದಲ್ಲಿ ಅಂತ್ಯದ ಕಾಲದ ಸಂಘರ್ಷದ ಬಗ್ಗೆ ಭಯಾನಕ ಚಿತ್ರಣವಿದೆ. ಭೂಮಿಯ ವಿವಿಧ ಶಕ್ತಿಗಳು ಒಂದು ಅಂತಿಮ ಸಂಘರ್ಷದ ಕಡೆಗೆ ಸಾಗುವಂತಹ ಚಿತ್ರಿಸಲಾಗಿದೆ. ಆದರೆ ಇದನ್ನು ಆಧುನಿಕ ದೇಶಗಳ ನಡುವಿನ ಯಾವುದೋ ನಿರ್ದಿಷ್ಟ ಯುದ್ಧ ಎಂದು ನೇರವಾಗಿ ಗುರುತಿಸುವುದು ಕಷ್ಟ.
ಇದು ಇತಿಹಾಸದ ಅಂತಿಮ ಹಂತದಲ್ಲಿ ಒಳ್ಳೆಯದು ಮತ್ತು ಕೆಟ್ಟ ದಿನ ನಡುವೆ ಸಂಘರ್ಷದ ಸಂಕೇತವಾಗಿರಬಹುದು ಎಂದು ಅನೇಕರು ನಂಬುತ್ತಾರೆ. ಇಲ್ಲಿ ಮುಖ್ಯವಾದುದು ಯುದ್ಧದ ಭಯವಲ್ಲ, ಮುಖ್ಯವಾದುದು ಕೊನೆಯಲ್ಲಿ ಕೆಟ್ಟತನ ಗೆಲ್ಲುವುದಿಲ್ಲ ಎಂಬ ಸಂದೇಶ. ಅಂತ್ಯ ದಿನಗಳ ಪ್ರವಾದನೆಗಳ ಕೇಂದ್ರದಲ್ಲಿರುವ ಪ್ರಮುಖ ವಿಷಯ ಏನೆಂದರೆ ಯೇಸು ಕ್ರಿಸ್ತನ ಎರಡನೇ ಆಗಮನ. ಕ್ರೈಸ್ತ ನಂಬಿಕೆಯ ಪ್ರಕಾರ ಯೇಸು ಮತ್ತೆ ಬರುವರು, ಆದರೆ ಯಾವ ದಿನ, ಯಾವ ಸಮಯ ಯಾರಿಗೂ ನಿಖರವಾಗಿ ತಿಳಿದಿಲ್ಲ ಎಂಬುದೇ ಬೈಬಲ್ನ ಪ್ರಮುಖ ಸಂದೇಶ. ಆದ್ದರಿಂದ ನಾಳೆ ಬರುತ್ತಾರೋ ಅಥವಾ ಈ ತಿಂಗಳಲ್ಲೇ ಜಗತ್ತು ಅಂತ್ಯವಾಗುತ್ತದೆಯೋ ಎಂದು ಯಾರಾದರೂ ಹೇಳಿದರೆ ಅದನ್ನು ನಂಬುವ ಮೊದಲು ಬಹಳ ಎಚ್ಚರಿಕೆಯಿಂದ ಯೋಚಿಸಬೇಕು. ಯೇಸುವಿನ ಎರಡನೇ ಆಗಮನದ ವಿಚಾರವನ್ನು ಕೇವಲ ಭಯದ ವಿಷಯವಾಗಿ ನೋಡಬಾರದು. ಕ್ರೈಸ್ತ ನಂಬಿಕೆಯಲ್ಲಿ ಅದು ನಿರೀಕ್ಷೆಯ ವಿಷಯವೂ ಹೌದು. ಅನ್ಯಾಯದ ಅಂತ್ಯ, ದುಃಖದ ಅಂತ್ಯ, ಕೆಟ್ಟತನದ ಅಂತ್ಯ ಮತ್ತು ದೇವರ ನ್ಯಾಯದ ಸ್ಥಾಪನೆ ಇವುಗಳೊಂದಿಗೆ ಇದನ್ನು ಸಂಬಂಧಿಸಲಾಗಿದೆ. ಪ್ರಕಟಣೆ ಗ್ರಂಥದ ಕೊನೆಯ ಭಾಗಗಳಲ್ಲಿ ಒಂದು ಮಹತ್ತರವಾದ ನ್ಯಾಯ ತೀರ್ಪಿನ ಚಿತ್ರಣ ಬರುತ್ತದೆ. ಮೃತರು ದೇವರ ಮುಂದೆ ಬಂದು ನಿಲ್ಲುತ್ತಾರೆ, ಅವರ ಕೃತ್ಯಗಳ ಆಧಾರದ ಮೇಲೆ ನ್ಯಾಯ ತೀರ್ಪು ನಡೆಯುತ್ತದೆ ಎಂಬ ಚಿತ್ರಣವಿದೆ. ಇದು ಒಂದು ಗಂಭೀರವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತದೆ. ನಮ್ಮ ಜೀವನದ ನಿಜವಾದ ಮೌಲ್ಯ ಏನು? ನಾವು ಎಷ್ಟು ಹಣ ಸಂಪಾದಿಸಿದ್ದೇವೆ? ಎಷ್ಟು ಆಸ್ತಿ ಮಾಡಿದ್ದೇವೆ? ಎಷ್ಟು ಜನರು ನಮ್ಮನ್ನು ಮೆಚ್ಚಿದ್ದಾರೆ? ಅಥವಾ ನಾವು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇವೆ? ಎಷ್ಟು ಜನರಿಗೆ ಸಹಾಯ ಮಾಡಿದ್ದೇವೆ? ನಮ್ಮ ಹೃದಯದಲ್ಲಿ ಎಷ್ಟು ಪ್ರೀತಿ ಇತ್ತು? ಇವುಗಳೇ ನಿಜವಾದ ಪ್ರಶ್ನೆಗಳು. ಸ್ನೇಹಿತರೆ, ಇಲ್ಲಿಯವರೆಗೂ ನಾವು ನೋಡಿದರೆ ಅಂತ್ಯ ದಿನದ ಪ್ರವಾದನೆಗಳು ಭಯಾನಕವಾಗಿ ಕಾಣಬಹುದು. ಯುದ್ಧ, ಕ್ಷಾಮ, ರೋಗ, ಮರಣ, ಭೂಕಂಪ, ಮೃಗ, 666, ಆರ್ಮಗೆದೋನ್, ನ್ಯಾಯ ತೀರ್ಪು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರಕಟಣೆ ಗ್ರಂಥದ ಕೊನೆಯ ಭಾಗದಲ್ಲಿ ಹೊಸ ಆಕಾಶ ಮತ್ತು ಹೊಸ ಭೂಮಿಯ ಬಗ್ಗೆ ಆಶಾದಾಯಕ ಚಿತ್ರಣ ಬರುತ್ತದೆ. ದುಃಖವಿಲ್ಲದ ಜಗತ್ತು, ಮರಣವಿಲ್ಲದ ಜಗತ್ತು, ಕಣ್ಣೀರಿಲ್ಲದ ಜಗತ್ತು, ನೋವು ಮತ್ತು ಅನ್ಯಾಯ ಕೊನೆಗೊಳ್ಳುವ ಜಗತ್ತು. ಇದು ಅಂತ್ಯ ದಿನಗಳ ಪ್ರವಾದನೆಗಳ ಅತ್ಯಂತ ಮುಖ್ಯವಾದ ಸಂದೇಶಗಳಲ್ಲಿ ಒಂದು. ಹೀಗಾಗಿ ಈ ಪ್ರವಾದನೆಗಳನ್ನು ಕೇಳಿ ಭಯಪಡುವುದಕ್ಕಿಂತ ನಮ್ಮ ಜೀವನವನ್ನು ನಾವು ಹೇಗೆ ನಡೆಸುತ್ತಿದ್ದೇವೆ ಎಂಬುದನ್ನು ಯೋಚಿಸುವುದು ಮುಖ್ಯ. ನಾಳೆ ಏನಾಗುತ್ತದೆ ಎಂಬುದು ನಮಗೆ ಗೊತ್ತಿಲ್ಲ, ಆದರೆ ಇಂದು ನಾವು ಏನು ಮಾಡಬೇಕು ಎಂಬುದು ನಮ್ಮ ಕೈಯಲ್ಲಿದೆ. ಒಬ್ಬರಿಗೆ ಸಹಾಯ ಮಾಡಬಹುದು, ಒಬ್ಬರನ್ನು ಕ್ಷಮಿಸಬಹುದು, ದ್ವೇಷವನ್ನು ಬಿಟ್ಟು ಬಿಡಬಹುದು, ಸತ್ಯವನ್ನು ಆಯ್ಕೆ ಮಾಡಬಹುದು, ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಬಹುದು. ಅಂತ್ಯದ ದಿನಗಳು ಯಾವಾಗ ಬರುತ್ತದೆ ಎಂಬುದು ತಿಳಿಯುವುದಕ್ಕಿಂತ ಅದು ಬಂದರೂ ನಾವು ಸಿದ್ಧರಾಗಿದ್ದೇವೆಯೇ ಎಂಬುದು ಪ್ರಶ್ನೆಯೇ ಹೆಚ್ಚು ಮುಖ್ಯ. ಸ್ನೇಹಿತರೆ, ಇಂದು ನಾವು ನೋಡಿದ ಅಂತ್ಯ ದಿನದ ಪ್ರವಾದನೆಗಳಲ್ಲಿ ನಿಮಗೆ ಅತ್ಯಂತ ರಹಸ್ಯಮಯವಾಗಿ ಅನಿಸಿದ್ದು ಯಾವುದು? 4 ಕುದುರೆ ಸವಾರರೇ? 666 ಸಂಖ್ಯೆಯೇ? ಮೃಗದ ಗುರುತೇ? ಆರ್ಮಗೆದನ್ ಯುದ್ಧವೇ? ಅಥವಾ ಹೊಸ ಆಕಾಶ ಮತ್ತು ಹೊಸ ಭೂಮಿಯ ಪ್ರವಾದನೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇತಿಹಾಸ, ರಹಸ್ಯ ಮತ್ತು ನಿಗೂಢ ವಿಷಯಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಚ್ಚರಿಕೆಯಿಂದಿರಿ.